ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ನಿಮಗೂ ನಮಗೂ ಎಲ್ಲರಿಗೂ ಜೀವನದಲ್ಲಿ ಎಷ್ಟೋ ಗೋಲ್ಸ್ ಇರುತ್ತೆ. ಅದನ್ನೆಲ್ಲ ನಿಜವಾಗ್ಲೂ ಸಾಧಿಸ್ತೀವಾ? ಇಷ್ಟಕ್ಕೂ ಅದು ನಮ್ಮ ಕೈಯಲ್ಲಿ ಆಗುತ್ತಾ ಅಂತ ಜಾಸ್ತಿ ಆಲೋಚನೆ ಮಾಡ್ತಾ ಇರ್ತೀವಿ. ಆದರೆ ಡಾಕ್ಟರ್ ರಾಬಿನ್ ಶರ್ಮಾ ಅವರು ಅವರ 5 AM ಕ್ಲಬ್ ಬುಕ್ನಲ್ಲಿ ಬೆಳಗ್ಗೆ 5 ಗಂಟೆಗೆ ನಿದ್ದೆ ಎಚ್ಚರಗೊಂಡು ಈ ಒಂದು 5 AM ಕ್ಲಬ್ನಲ್ಲಿ ನೀವು ಜಾಯ್ನ್ ಆದರೆ ಸಾಕು, ನೀವು ಅಂದ್ಕೊಂಡಿರುವ ಗೋಲ್ಸ್ನ ಸಾಧಿಸ್ತೀರಾ ಅಂತಾರೆ. ಅಷ್ಟಕ್ಕೂ 5 ಗಂಟೆಗೆ ಎದ್ದೇಳಿದ್ರೆ ಏನಾಗುತ್ತೆ ಅಂದ್ಕೊಳ್ತಿದ್ದೀರಾ? ನಿಮ್ಮ ಬೆಳಗ್ಗೆ ನಿಮ್ಮ ಜೀವನವನ್ನು ನಿರ್ಧರಿಸುತ್ತೆ. ನಿಮ್ಮ ಬೆಳಗ್ಗೆ ನೀವು ಏನಾಗ್ತೀರಾ ಅನ್ನೋದನ್ನು ತಿಳಿಸುತ್ತೆ. ನಿಮ್ಮ ಒಂದು ಬೆಳಗ್ಗೆ ನೀವು ಸಕ್ಸಸ್ ಆಗ್ತೀರಾ ಅಥವಾ ಆ್ಯಾವ್ರೇಜಾಗಿ ಉಳ್ಕೊಳ್ತೀರಾ ಅಂತ ಹೇಳುತ್ತೆ. ಆ ರೀತಿ ಈ ಬೆಳಗ್ಗೆ ಅನ್ನೋದು ನಿಮ್ಮ ಜೀವನದಲ್ಲಿ ಮಹತ್ವಪೂರ್ಣವಾಗಿದೆ. ನಾವೆಲ್ಲ 5 ಗಂಟೆ ಸಮಯದಲ್ಲಿ ಗಾಢ ನಿದ್ರೆಯಲ್ಲಿ ಗುರುಕೆ ಹೊಡೆಯೋ ಸಮಯದಲ್ಲಿ ಈ ಪ್ರಪಂಚದಲ್ಲಿನ ಎಲೈಟ್ ಮೆಂಬರ್ಸ್ ಅಂದರೆ ಸಕ್ಸಸ್ಫುಲ್ ಪೀಪಲ್ಸ್ ಅವರ ದಿನವನ್ನು ಶುರು ಮಾಡ್ತಾರೆ, ಪ್ಲ್ಯಾನ್ ಮಾಡ್ತಾರೆ. ನಾವು ಎದ್ದು ರೆಡಿಯಾಗೋಷ್ಟರೊಳಗಡೆ ಅವರು ಅಂದ್ಕೊಂಡಿರೋ ಪ್ಲ್ಯಾನ್ನ ಎಕ್ಸಿಕ್ಯೂಟ್ ಮಾಡೋ ಕೆಲಸದಲ್ಲಿ ಇರ್ತಾರೆ. ಈ ಪುಸ್ತಕದ ಸಮರಿ ನೀವು ಪೂರ್ತಿಯಾಗಿ ತಿಳ್ಕೊಂಡ್ರೆ 5 ಗಂಟೆಗೆ ಎದ್ದೇಳೋ ಹಿಂದಿರುವ ಇಂಪಾರ್ಟೆನ್ಸ್ನ ತಿಳ್ಕೊಳ್ತೀರಾ. ಬೆಳಗ್ಗೆ ಎದ್ದಿದ ತಕ್ಷಣ ನಾವು ಮೊದಲು ಏನು ಮಾಡಬೇಕು, ಯಾವುದರ ಮೇಲೆ ಫೋಕಸ್ ಇಡಬೇಕು ಅನ್ನೋ ಪಾಯಿಂಟ್ಸ್ನ ಅರ್ಥ ಮಾಡ್ಕೊಳ್ತೀರಾ. ಅದೇ ರೀತಿ ಬೆಳಗ್ಗೆ 5 ಗಂಟೆಗೆದ್ದರೆ ಇರೋ ಮ್ಯಾಜಿಕ್ನ ತಿಳ್ಕೊಳ್ತೀರಾ. ಸೊ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ರಾಬಿನ್ ಶರ್ಮಾ ಅವರ ಪುಸ್ತಕಗಳು ಓನ್ಲಿ ಒಳ್ಳೆ ಮೆಸೇಜ್ ಕೊಡೋದು ಮಾತ್ರ ಅಲ್ಲದೆ ಆ ಒಂದು ಒಳ್ಳೆಯ ಸಂದೇಶವನ್ನು ಒಂದು ಒಳ್ಳೆ ಫಿಕ್ಷನ್ ಕಥೆ ಥರ ಅವರು ಹೇಳೋದು ಅವರ ಒಂದು ನೈಪುಣ್ಯ. ಅವರ ಒಂದು ಬುಕ್ಸ್ ಎಲ್ಲನೂ ಸಹ ಇಷ್ಟೊಂದು ಸಕ್ಸಸ್ ಆಗೋದಕ್ಕೆ ಇದು ಒಂದು ಮುಖ್ಯ ಕಾರಣ. ಈ ಬುಕ್ನಲ್ಲಿ ಇರುವ ಇಬ್ಬರ ವ್ಯಕ್ತಿತ್ವ ಬೆಳಗ್ಗೆ 5 ಗಂಟೆಗೆ ಎದ್ದೇಳೋದ್ರಿಂದ ಅವರ ಜೀವನ ಯಾವ ರೀತಿ ಬದಲಾಗುತ್ತೆ ಅನ್ನೋದು ಈ ಪುಸ್ತಕದಲ್ಲಿ ತಿಳಿದುಕೊಳ್ಳೋಣ. ಹೌ ಹಿಸ್ಟ್ರಿ ಮೇಕರ್ಸ್ ಆರ್ ಮೇಡ್. ಬೆಳಗ್ಗೆ 5 ಗಂಟೆಗೆ ಎದ್ದೇಳೋದ್ರಿಂದ ನಿಮ್ಮಲ್ಲಿರುವ ಕ್ರಿಯೇಟಿವಿಟಿ ಬೆಳೆಯುತ್ತೆ, ನಿಮ್ಮಲ್ಲಿರುವ ಎನರ್ಜಿ ಬೆಳೆಯುತ್ತೆ, ಅತಿ ಮುಖ್ಯವಾಗಿ ನಿಮ್ಮಲ್ಲಿರುವ ಪ್ರೊಡಕ್ಟಿವಿಟಿ ಸಹ ಬೆಳೆಯುತ್ತೆ. ಯಾಕಂದರೆ ನಮ್ಮೆಲ್ಲರಿಗೂ ಸಾಧಾರಣವಾಗಿ ಒಂದೇ ರೀತಿಯ ಮೆಂಟಲ್ ಕೆಪಾಸಿಟಿ ಇರುತ್ತೆ. ನೀವು ಬೆಳಗ್ಗೆ 8 ಗಂಟೆಗೆದ್ದರೆ ಕಾಲೇಜ್ಗೆ ಹೋಗಬೇಕು ಅಥವಾ ಆಫೀಸ್ಗೆ ಹೋಗ್ಬೇಕಂತ ಅವಸರವಾಗಿ ರೆಡಿಯಾಗಿ ಹೋಗ್ಬಿಡ್ತೀರಾ. ಲಂಚ್ವರೆಗೂ ನಿಮಗೆ ಏನಾಗಿದೆ ಅಂತ ಅರ್ಥನೇ ಆಗಲ್ಲ. ಲಂಚ್ನಲ್ಲಾದರೂ ನಿಮಗೋಸ್ಕರ ಏನಾದರೂ ಮಾಡಬಹುದಂದರೆ ಅದು ಕೂಡ ಇಲ್ಲ. ಪೂರ್ತಿ ಸಮಯ ತಿನ್ನೋದ್ರ ಮೇಲೇ ನಾವು ಗಮನ ಕೊಡ್ತೀವಿ. ಅದಾದ ನಂತರ ಮತ್ತೆ ಅದೇ ರೂಟೀನ್ ವರ್ಕ್, ಮತ್ತು ಮನೆಗೆ ಬಂದ ಮೇಲೆ ನಿಮ್ಮದೇ ಒಂದು ಬೇರೆ ಲೋಕ ಪ್ರಾರಂಭ. ತಿನ್ನೋದು, ನಿದ್ದೆ ಮಾಡೋದು ಅಥವಾ ಮೊಬೈಲ್ನಲ್ಲಿ ಚಾಟಿಂಗ್ ಮಾಡೋದು, ಇದರಿಂದ ನಿಮ್ಮ ಮೇಲೆ ನೀವು ಕಾನ್ಸಂಟ್ರೇಷನ್ ಮಾಡೋಕ್ಕಾಗ್ತಾಯಿಲ್ಲ, ಮಾಡಬೇಕು ಅಂದ್ಕೊಂಡಿರೋ ಕೆಲಸಗಳನ್ನ ಮಾಡೋಕ್ಕಾಗ್ತಾಯಿಲ್ಲ. ಹಿಸ್ಟ್ರಿ ಮೇಕರ್ಸ್ ಅಂದರೆ ಜೀವನದಲ್ಲಿ ಗೆದ್ದಿರುವ ಸ್ಪೋರ್ಟ್ಸ್ ಪರ್ಸ್ನಾಲಿಟೀಸ್ ಅಥವಾ ಬಿಸ್ನೆಸ್ ಮ್ಯಾಗ್ನೆಟ್ಸ್ ಅಥವಾ ಪೊಲಿಟಿಷಿಯನ್ಸ್ ಇರ್ಬೋದು ಅಥವಾ ಸ್ಟಾರ್ ಹೀರೋಸ್. ಬೆಳಗ್ಗೆ 5 ಗಂಟೆಗೆ ನಾವು ನಿದ್ದೆ ಮಾಡೋ ಸಮಯದಲ್ಲಿ ಎದ್ದು ಅವರ ಒಂದು ಬ್ರೈನ್ ಮೇಲೆ ಫೋಕಸ್ ಮಾಡ್ತಾರೆ, ಅವರ ಒಂದು ಹೆಲ್ತ್ ಮೇಲೆ ಫೋಕಸ್ ಮಾಡ್ತಾರೆ, ಅವರ ಡೇ ವರ್ಕ್ ಮೇಲೆ ಫೋಕಸ್ ಮಾಡ್ತಾರೆ. ನಾವು ಎದ್ದು ರೆಡಿಯಾಗೋ ಸಮಯದಲ್ಲಿ ಇವರು ಆಲ್ರೆಡಿ ಅವರ ಟಾರ್ಗೆಟ್ಸ್ನ ರೀಚ್ ಆಗೋಕ್ಕೆ ಹೊರಟೋಗಿರ್ತಾರೆ. ಅದಕ್ಕೆ ಅವರು ಹಿಸ್ಟ್ರಿ ಮೇಕರ್ಸ್ ಆಗ್ತಾ ಇದ್ದಾರೆ. ಇಷ್ಟಕ್ಕೂ ಅಷ್ಟು ಬೇಗನೆ ಬೆಳಗಿನ ಜಾವ ನಿದ್ದೆ ಎಚ್ಚರವಾದರೆ ನಮಗೇನು ಬೆನಿಫಿಟ್ಸ್ ಇದೆ? ಬೆಳಗ್ಗೆ ಎದ್ದಿದ ತಕ್ಷಣ ನಮ್ಮ ಒಂದು ಬ್ರೈನ್ನಲ್ಲಿರುವ ಫ್ರೀ ಫ್ರಾಂಟಲ್ ಕಾರ್ಟೆಕ್ಸ್ ರಾತ್ರಿಯೆಲ್ಲ ಫುಲ್ ಶಟ್ಡೌನ್ನಲ್ಲಿದ್ದು ನಿದ್ದೆ ಎಚ್ಚರವಾದಾಗ ಫ್ರೆಶ್ ಆಗಿ ಸ್ಟಾರ್ಟ್ ಆಗುತ್ತೆ. ಈ ಒಂದು ಫ್ರೀ ಫ್ರಾಂಟಲ್ ಕಾರ್ಟೆಕ್ಸ್ ಅನ್ನೋದು ಕ್ರಿಯೇಟಿವಿಟಿ ಥಿಂಕಿಂಗ್ಗೆ ಕಾರಣವಾಗುತ್ತೆ. ಸೊ ನಾವು ಅಂದ್ಕೊಂಡೋ ವಿಷಯಗಳ ಬಗ್ಗೆ 100% ಕಾನ್ಸಂಟ್ರೇಷನ್ ಈ ಸಮಯದಲ್ಲಿ ಕೊಡಬಹುದು ಮತ್ತು ಹೊಸದಾಗಿ ಆಲೋಚನೆ ಮಾಡಬಹುದು. ಈ ಸಮಯದಲ್ಲಿ ಡಾಪ್ಯುಮೆಂಟ್ ಮತ್ತು ಸೆರೋಟಿನ್ ಹೆಚ್ಚಾಗಿ ಉತ್ಪತ್ತಿಯಾಗುತ್ತೆ. ಇದರಿಂದ ನೀವು ಕನ್ಸಿಸ್ಟೆಂಟಾಗಿ ಒಂದು ಫ್ಲೋನಲ್ಲಿ ನಿಮ್ಮ ಕೆಲಸಗಳನ್ನು ಮಾಡ್ತೀರಾ. ಸೊ ಬೆಳಗ್ಗೆ 5 ಗಂಟೆಗೆ ಎದ್ದರೆ ನಿಮ್ಮ ಫೋಕಸ್ ಲೆವೆಲ್ ಹೆಚ್ಚಾಗುತ್ತೆ. ನೀವು ಸಹ ಪ್ರಪಂಚದಲ್ಲಿ ಹಿಸ್ಟ್ರಿ ಮೇಕರ್ಸ್ ಆಗ್ತೀರಾ. ಆ ರೀತಿ ಹಿಸ್ಟ್ರಿ ಮೇಕರ್ಸ್ ಆದರೆ ನಾವು ಯಾವುದರ ಮೇಲೆ ಹೆಚ್ಚಾಗಿ ಕಾನ್ಸಂಟ್ರೇಷನ್ ಮಾಡಬೇಕು? ಈ ಪುಸ್ತಕದಲ್ಲಿರುವ ಒಂದು ಪವರ್ಫುಲ್ ರೂಲ್, ನನಗೂ ತುಂಬ ಇಷ್ಟ ಆದಂಥ ರೂಲ್ ಬಗ್ಗೆ ತಿಳ್ಕೊಳ್ಳೋಣ. ದಟ್ ಈಸ್ 20-20-20 ರೂಲ್. ಈ ಒಂದು ಪುಸ್ತಕದಲ್ಲಿ ಹೇಳಿರುವ ಪ್ರಕಾರ ಬೆಳಗ್ಗೆ 5 ಗಂಟೆಗೆ ಎದ್ದರೆ ಎಲ್ಲ ಆಗುತ್ತಾ ಅಂದರೆ ಆಗಲ್ಲ. ನೀವು ಬೆಳಗ್ಗೆ 5 ಗಂಟೆಗೆ ಎದ್ದು ಏನು ಮಾಡ್ತಿದ್ದೀರಾ? 1 hour ಟೈಮ್ ವೇಸ್ಟ್ ಮಾಡಿದ್ರೆ ಅದು ಇನ್ನೂ ಯೂಸ್ಲೆಸ್ ಆಗುತ್ತೆ. ಬೆಳಗ್ಗೆ ಎದ್ದು ಏನು ಮಾಡಬೇಕು?
ಬೆಳಗ್ಗೆ ಎದ್ದು 20-20 ರೂಲ್ ಫಾಲೋ ಮಾಡಬೇಕು. ಬೆಳಗ್ಗೆ 1 ಅವರ್ ಅಂದರೆ 5 AM to 6 AM 3 20s ಆಗಿ ಡಿವೈಡೆಡ್ ಮಾಡಿ 20-20 ರೂಲ್ ಫಾರ್ಮುಲಾನ ಉಪಯೋಗಿಸಬೇಕು. ಈ 3 ಸ್ಟೆಪ್ಸ್ ಆಫ್ 20 ಮಿನಿಟ್ಸ್ನ ಮೂವ್, ರಿಫ್ಲೆಕ್ಟ್ ಆ್ಯಂಡ್ ಗ್ರೋ ಆಗಿ ರಾಬಿನ್ ಶರ್ಮಾ ಅವರು ಡಿವೈಡೆಡ್ ಮಾಡಿ ಈ ಒಂದು ಪುಸ್ತಕದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲ 20 ನಿಮಿಷ ಅಂದರೆ ಮೂವ್ 5 to 5:20 AM. ಈ 20 ನಿಮಿಷದಲ್ಲಿ ಚೆನ್ನಾಗಿ ಎಕ್ಸಸೈಸ್ ಮಾಡಬೇಕು ಅಥವಾ ವಾಕಿಂಗ್ ಇಲ್ಲ ಜಿಮ್ ಈ ರೀತಿ ವರ್ಕೌಟ್ ಮಾಡಬೇಕು. ನಿಮಗೆ ಚೆನ್ನಾಗಿ ಸ್ವೆಟ್ ಬರೋ ಥರ ಕೆಲಸ ಮಾಡಬೇಕು. ನಮ್ಮಲ್ಲಿ ಭಯವನ್ನು ಹುಟ್ಟಿಸುವ ಹಾರ್ಮೋನ್ ಕಾರ್ಟಿಸೋನ್ನ ಎಕ್ಸಸೈಸ್ನಿಂದ ಬರುವ ಬೆವರು ದೂರ ಮಾಡುತ್ತೆ. ಅದೇ ರೀತಿ ಜಾಸ್ತಿ ಬೆವರಿನಿಂದ ಹುಟ್ಟೋ ಬೆವರು BDNF ಅನ್ನೋ ಪ್ರೋಟೀನ್ನ ಡೆವಲಪ್ ಮಾಡುತ್ತೆ. ಇದು ನಮ್ಮ ಬ್ರೈನ್ ಸೆಲ್ನ ರಿಪೇರ್ ಮಾಡೋದಕ್ಕೆ, ಹೊಸ ನ್ಯೂರನಲ್ ಕನೆಕ್ಷನ್ನ ಫಾರ್ಮ್ ಮಾಡೋದಕ್ಕೆ ಉಪಯೋಗವಾಗುತ್ತೆ. ಅದೇ ರೀತಿ ಈ ಒಂದು ಪ್ರೋಟೀನ್ ನಮಗೆ ಬೇಗ ವೃದ್ಧಾಪ್ಯ ಬರದೇ ಇರೋ ಥರ ತಡೆಯುತ್ತೆ. ನಾವು ಬೆಳಗ್ಗೆ ಎದ್ದಿದ ತಕ್ಷಣ ಎಕ್ಸಸೈಸ್ ಮಾಡೋದ್ರಿಂದ ನಮ್ಮ ಒಂದು ಶಾರೀರಿಕ ಆರೋಗ್ಯ ಮಾತ್ರ ಅಲ್ಲ, ನಮ್ಮ ಒಂದು ಆಲೋಚನಾ ಶಕ್ತಿ ಸಹ ಬೆಳೆಯುತ್ತೆ. ನೆಕ್ಸ್ಟ್ 5:20 to 5:40 ರಿಫ್ಲೆಕ್ಟ್. ಇಟ್ಸ್ ಟೈಮ್ ಟು ರಿಫ್ಲೆಕ್ಟ್ ಇನ್ಸೈಡ್ ಯು. ಒಂದು ದಿನ ಶುರು ಆಗಿದೆ ಅಂದರೆ ಅನೇಕ ಆಲೋಚನೆಗಳು, ಕೆಲಸಗಳು, ನಾವು ಪೀಸ್ ಆಫ್ ಮೈಂಡ್ನ ದೂರ ಮಾಡ್ಕೊಳ್ತೀವಿ. ಅದಕ್ಕೆ ಈ 20 ನಿಮಿಷನ ಕಂಪ್ಲೀಟಾಗಿ ನಮಗೋಸ್ಕರ ಯೂಸ್ ಮಾಡ್ಕೋಬೇಕು. ಜರ್ನಲ್ ಬರೆಯೋದಕ್ಕೆ ಅಥವಾ ಮೆಡಿಟೇಷನ್ ಮಾಡೋದಕ್ಕೆ, ನಿಮ್ಮ ಗೋಲ್ಸ್ನ ಬರೆಯೋದಕ್ಕೆ, ಈ ದಿನ ನಿಮ್ಮ ಕೆಲಸ ಕಾರ್ಯಗಳನ್ನು ಪ್ಲ್ಯಾನ್ ಮಾಡೋದಕ್ಕೆ, ಇಂಥವುಗಳಿಗೆ ಈ ಒಂದು 20 ನಿಮಿಷನ ಯೂಸ್ ಮಾಡ್ಕೋಬೇಕು. ಇದರಿಂದ ನಿಮ್ಮ ಒಂದು ವಿಷನ್ ಏನು ಅಂತ ನಿಮಗೆ ಒಂದು ಕ್ಲಾರಿಟಿಯಾಗಿ ಅರ್ಥ ಆಗುತ್ತೆ. ಅದೇ ರೀತಿ ನಿಮ್ಮಲ್ಲಿರುವ ಒಂದು ನೆಗೆಟಿವ್ ಆಲೋಚನೆಗಳು ಸಹ ಕಡಿಮೆ ಆಗುತ್ತೆ. ಆ್ಯಂಡ್ ಸೆಕೆಂಡ್ ಲಾಸ್ಟ್ 20 ಮಿನಿಟ್ಸ್ 5:40 to 6 AM ಗ್ರೋ. ಯು ನೀಡ್ ಟು ಗ್ರೋ. ಈ ಕೊನೆ 20 ನಿಮಿಷ ನೀವು ಓದೋದಕ್ಕೆ, ಹೊಸ ವಿಷಯನ ತಿಳ್ಕೊಳ್ಳೋದಕ್ಕೆ, ಯಾವುದಾದ್ರೂ ಒಂದು ಒಳ್ಳೆ ಆಡಿಯೋ ಬುಕ್ಸ್ನ ಕೇಳೋದಕ್ಕೆ ಅಥವಾ ನಿಮಗೆ ಇನ್ಸ್ಪಿರೇಷನ್ ಆಗಿರುವ ವ್ಯಕ್ತಿಗಳ ಬಯೋಗ್ರಫಿನ ಸ್ಟಡಿ ಮಾಡೋದಕ್ಕೆ ಉಪಯೋಗಿಸಬೇಕು. ಇದರಿಂದ ನಿಮಗೆ ಹೊಸದಾಗಿ ಕಲಿತೆ ಅನ್ನೋ ಒಂದು ಪಾಸಿಟಿವ್ ವೈಬ್ ಕ್ರಿಯೇಟ್ ಆಗುತ್ತೆ. ಒಂದು ವಿಚಾರ ಗಮನದಲ್ಲಿಟ್ಕೊಳ್ಳಿ, ಜೀವನದಲ್ಲಿ ದೊಡ್ಡ ಸಾಧನೆ ಮಾಡಿದವರೆಲ್ಲ ದಿನನಿತ್ಯ ವಿದ್ಯಾರ್ಥಿಗಳಾಗಿ ಇದ್ದಾರೆ. ಸೊ ನೀವು ಹೊಸದಾಗಿ ಕಲಿಯೋದಕ್ಕೆ ಮರಿಬೇಡಿ. ಸೊ ನೀವು ಮಾರ್ನಿಂಗ್ ಏನಕ್ಕೆ ಎದ್ದೇಳಬೇಕು, ಎದ್ದು ಏನು ಮಾಡಬೇಕು ಅಂತ ಅರ್ಥ ಮಾಡ್ಕೊಂಡಿದ್ದೀರಲ್ವ ಸ್ನೇಹಿತರೆ. ಈ ರೀತಿ ಹಲವು ಒಳ್ಳೆ ಬುಕ್ಸ್ ಇದೆ, ಓದಿ ತಿಳ್ಕೊಳ್ಳಿ. ಜೀವನದಲ್ಲಿ ಕಲಿಯೋದನ್ನು ಯಾವತ್ತೂ ನಿಲ್ಲಿಸಬಾರ್ದು. ಯಾಕಂದರೆ ಜೀವನ ಪ್ರತಿದಿನ ಒಂದೊಂದು ಹೊಸ ಪಾಠನ ಕಲಿಸ್ತಾನೇ ಇರುತ್ತೆ, ಅದು ಮರೆಯಲ್ಲ. ಸೊ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಧನ್ಯವಾದ.